ಎಲ್ರಿಗೂ ನಮಸ್ಕಾರ. ನಾನ್ ನಿಮ್ಮ ಪ್ರೀತಿಯ ಲೆಮನ್ ಪರಶುರಾಮ್. ಕಲಾವಿದರ ಕನಸು ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ, ಸುಸ್ವಾಗತ. ವೀಕ್ಷಕರೇ, ನನ್ನ ಸಿನಿ ಪಯಣದ ಕುರಿತಾಗಿ ಒಂದಿಷ್ಟು ಕೆಲವೊಂದು ಅನುಭವಗಳನ್ನ ಮತ್ತು ಆಗುಹೋಗುಗಳ ವಿಚಾರವಾಗಿ ನಿಮ್ಮೊಂದಿಗೆ ಹಂಚ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇದ್ದೀನಿ. ವೀಕ್ಷಕರೇ, ನನ್ನ ಬಾಲ್ಯದಲ್ಲಿ ನಾನು ಸಿನಿಮಾ ಕನಸ್ಕೊಂಡದ್ದು ಹೇಗೆ ಅಂದ್ರೆ, ನಾನು ಕಡು ಬಡತನದ ಕುಟುಂಬದಲ್ಲಿ ಜನಿಸಿದಂತ ವ್ಯಕ್ತಿ. ಸುಮಾರು ಮನೆಯ ಒಂದು ಆರ್ಥಿಕತೆ ಬಹಳ ಬಡತನದ ಒಂದು ಗಂಭೀರತೆಗಳನ್ನ ನೋಡಿರ್ತಕ್ಕಂಥ ವ್ಯಕ್ತಿ. ಸಾಧಾರಣವಾಗಿ ನಾವು ಹಳ್ಳಿಯಲ್ಲಿದ್ದಾಗ ಏನಾದ್ರೂ ಒಂದು ಕನಸು ಕಾಣ್ತಾನೆ ಇರ್ತೀವಿ, ಇಮ್ಯಾಜಿನೇಷನ್ ಮಾಡ್ಕೊಂತ ಇರ್ತೀವಿ. ಸಣ್ಣ ವಯಸ್ಸಲ್ಲೇ ಆ ಒಂದು ಇಮ್ಯಾಜಿನೇಷನ್ ಮಾಡ್ಕೊಂಡು ಏನೋ ಮುಂದೆ ಒಂದು ಅಚೀವ್ ಮಾಡ್ಕೋಬೇಕು, ಏನೆಲ್ಲ ಸಾಧಿಸ್ಬೇಕಂತೇಳಿ ಕುತೂಹಲದಿಂದ ಬೆಳೀತಾ ಹೋಗ್ತೀವಿ. ವೀಕ್ಷಕರೇ, ಎಷ್ಟೋ ಜನ ಹಳ್ಳಿಯಲ್ಲಿ ಕೂತ್ಕೊಂಡು ಸಿನಿಮಾ ಕುರಿತಾಗಿ ಕನಸು ಕಾಣ್ತಾರೆ. ಏನೆಲ್ಲ ಮಾಡ್ಬೇಕಂತೇಳಿ ಕನಸ್ಕೊಂಡು ಸಿನಿಮಾದಲ್ಲಿ ಹಂಗ್ ಮಾಡ್ಬೇಕು, ಹಿಂಗ್ ಮಾಡ್ಬೇಕಂತ ಹೇಳಿ ಪ್ರಯತ್ನ ಮಾಡ್ಕೊಂಡು ಕಡೆಗೆ ಬೆಂಗಳೂರಿಗೆ ಬರ್ತಾರೆ. ಬೆಂಗಳೂರಿಗೆ ಬಂದಾಗ ಇಲ್ಲಿ ಕೆಲವೊಂದಿಷ್ಟು ಜನಗಳಿಗೆ ಆಗ್ತಕ್ಕಂತ ಅನಾನುಕೂಲತೆ ಮತ್ತೆ ತೊಂದರೆ ತಾಪತ್ರೆಗಳು ಬಂದಾಗ ವಿಧಿ ಇಲ್ಲದೆ ಮತ್ತೆ ಊರಿಗೆ ವಾಪಸ್ ಹೋಗೋದಾಗ್ಲಿ, ಮತ್ತೆ ಇನ್ನು ಕೆಲವರಿಗೆ ಇಲ್ಲಿದ ವಾತಾವರಣ ನೋಡಿದಾಗ ಅವರಿಗೆ ಬೇರೆ ತರದ ಅನುಭವ ಆಗಿ ಅವರು ಕೂಡ ವಾಪಸ್ ಹೋಗ್ತಾರೆ. ಇನ್ನು ಕೆಲವರು ಇರ್ತಾರೆ, ಕಷ್ಟ ಸುಖ ಏನೇ ಬಂದ್ರು ಸಹಿಸ್ಕೊಂಡು ಏನಾದ್ರೂ ಮಾಡ್ಬೇಕು, ಮುಂದೆ ಜೀವನದಲ್ಲಿ ಏನಾದ್ರೂ ಒಂದು ಅಚೀವ್ ಮಾಡ್ಬೇಕಂತೇಳಿ ನಿರಂತರವಾಗಿ ಏನೇ ಕಷ್ಟ ಬಂದ್ರು ಎದುರಿಸಿ ಮುನ್ನುಗ್ತಾ ಬರ್ತಾರೆ. ಅಂಥವ್ರು ಕೂಡ ಈ ಬೆಂಗಳೂರಲ್ಲಿ ಇದ್ದಾರೆ. ಅವ್ರು ಹೇಗಪ್ಪ ಅಂತಂದ್ರೆ, ಎಷ್ಟೇ ಕಷ್ಟ ಬಂದ್ರು ಸಹಿಸ್ಕೊಂಡು ತಾಳ್ಮೆಯಿಂದ, ಎಷ್ಟೇ ನೋವಾದ್ರೂ ಕೂಡ ಇಲ್ಲೇ ಇದ್ಕೊಂಡು ಸಣ್ಣ ಪುಟ್ಟ ಯಾವ್ದಾದ್ರು ಕೆಲಸ ಮಾಡ್ಕೊಂಡು, ಅಥವಾ ಸಿನಿಮಾ ಲ್ಯಾಂಡ್ ಅಲ್ಲೇನೆ ಲೈಟ್ ಬಾಯ್ ಆಗೋ ಅಥವಾ ಸೆಟ್ ಬಾಯ್ ಆಗೋ, ಜೂನಿಯರ್ ಆರ್ಟಿಸ್ಟ್ ಆಗೋ, ಈ ತರ ಏನಾದ್ರೂ ಒಂದು ಕೆಲಸ ಹುಡ್ಕೊಂಡು ಕಷ್ಟಪಟ್ಟು ರಾತ್ರಿ ಹಗಲು ಏನೇ ಒಂದು ತೊಂದರೆ ತಾಪತ್ರೆ ಬಂದ್ರು ಕೂಡ ಸಹಿಸ್ಕೊಂಡು ನೆಲೆ ನಿಂತು ಏನಾದ್ರೂ ಅಚೀವ್ ಮಾಡ್ಬೇಕಂತೇಳಿ ಮಹದಾದ ಒಂದು ದೊಡ್ಡ ಕನಸು ಹೊತ್ಕೊಂಡು ಇಲ್ಲಿ ಅಷ್ಟೊಂದು ಈಜ್ಕೊಂಡು ಬರ್ತಕ್ಕಂಥ ವ್ಯಕ್ತಿಗಳಲ್ಲಿ ನಾನು ಒಬ್ಬ ಕೂಡ. ವೀಕ್ಷಕರೇ, ನನ್ನ ಅನುಭವ ಹೇಳೋದಾದ್ರೆ, ನಾನು ಒಂದು 98ರಲ್ಲಿ ನಂದು SSLC ಎಕ್ಸಾಮ್ ಮುಗಿದ್ದೆ. ನಾನು ಫೇಲ್ ಆಗ್ತೀನಿ. ಫೇಲ್ ಆದ ತಕ್ಷಣ ನನ್ನ ಆಯ್ಕೆನೆ, ಅದಕ್ಕಿಂತ ಬಿಫೋರೇ ನನ್ನ ಆಯ್ಕೆ ಸಿನಿಮಾ ಆಗಿತ್ತು. ಬಹಳ ಕನಸು ಕಾಣ್ತಿದ್ದೆ ಸ್ನೇಹಿತರೆ, ನಾನು ಬಹಳ ಕನಸು ಕಾಣ್ತಿದ್ದೆ. ನಾನು ಊರಲ್ಲಿ ಲಕ್ಷ್ಮೀ ಶ್ರೀನಿವಾಸ ಅಂತೇಳಿ ಥಿಯೇಟರ್ ಇತ್ತು. ಆ ಥಿಯೇಟರ್ ಈಗಿಲ್ಲ. ಆ ಥಿಯೇಟರ್ ಅಲ್ಲಿ ಸುಮಾರು ಸಿನಿಮಾಗಳು ನೋಡ್ತಿದ್ದೆ. ನಾನು ಸಿನಿಮಾ ನೋಡೋದು ಹೇಗೆ, ಅವಾಗಿನ ಕಾಲಕ್ಕೆ ದುಡ್ಡು ಇರ್ತಿರ್ಲಿಲ್ಲ, ಬಹಳ ಕಷ್ಟದ ಕಾಲ, ಮನೆಯಲ್ಲೂ ದುಡ್ಡು ಕೊಡ್ತಿರ್ಲಿಲ್ಲ. ಅರ್ಕಪರ್ಕ ಪ್ಯಾಂಟ್ ಹಾಕೊಂಡು ತ್ಯಾಪೆ ಹಾಕಿರೋ ಚಡ್ಡಿ ಹಾಕೊಂಡು ಓಡಾಡತಕ್ಕಂತ ಸಂದರ್ಭ ಅದು. ಆ ಸಂದರ್ಭದಲ್ಲಿ ನಾವು ಹೇಗೆ ಸಿನಿಮಾಗಳನ್ನ ನಾವು ಎಕ್ಸೆಪ್ಟೇಷನ್ ಈ ತರ ದುಡ್ಡು ಇಸ್ಕೊಂಡು ಹೋಗೋದು ಹೇಗೆ? ಅದೆಲ್ಲ ಸಾಮಾನ್ಯವಾಗಿರ್ಲಿಲ್ಲ. ನಾವೇನ್ ಮಾಡ್ತಿದ್ವಿ, ಬೇರೆ ಕಡೆಯಿಂದ ಸುರ್ಪುರಿಂದ ಇಲ್ಲಿಂದ ಬೆಂಗಳೂರಿಂದ ಸುರ್ಪುರಿಂದ ಬೇರೆ ಕಡೆಯಿಂದ ಪೇಟಿಗಳು ಬರ್ತಿದ್ವು. ಅಂದ್ರೆ ರೀಲ್ ಪೇಟಿಗಳು ಬರ್ತಿದ್ವು. ಸಿನಿಮಾ ಪ್ರೊಜೆಕ್ಟರ್ ಹಾಕ್ತಾರಲ್ಲ, ಆ ರೀಲ್ ಪೇಟಿಗಳು ಬಂದಾಗ ಅದನ್ನ ತಗೊಂಬಂದು ಇಲ್ಲಿ ಹಾಕೋದು. ಅಂದ್ರೆ ಅವಾಗ ಸಿನಿಮಾ ನೋಡ್ಬೋದು. ಇಲ್ಲ ಆ ಒಂದು ಸಿನಿಮಾ ಪೋಸ್ಟರ್ನ ಮೆರವಣಿಗೆ ಮಾಡ್ತಿದ್ರು. ಮುಂದೆ ಒಬ್ಬ ಟಮಟೆ ಬರ್ಸ್ಕೊಂಡು ಹೋಗೋನು, ನಾವು ಹಿಂದೆ ಇಬ್ರು ಹುಡುಗರು ಹಿಡ್ಕೊಂಡು ಮೆರವಣಿಗೆ ಹೋಗೋದು. ಈ ತರ ಎಲ್ಲ ಮಾಡಿ ಸಿನಿಮಾ ನೋಡ್ತಿದ್ವಿ. ಇಲ್ಲ ಥಿಯೇಟರ್ ಕಸಗೂಡಿಸಿ ಸಿನಿಮಾ ನೋಡ್ತಿದ್ವಿ. ಇಂತ ಒಂದು ಸಂದರ್ಭ ಆಗ ಇತ್ತು. ಆದ್ರೂ ಕೂಡ ಅದೊಂಥರ ಮಜವಾಗಿದೆ. ಅಷ್ಟೇ ನೋವು ಕೂಡ ಅನುಭವಿಸಿದೀವಿ. ಆ ಸಿನಿಮಾ ನೋಡಿ ಹುಚ್ಚು ಮೈಂಡಿಗೆ ಒಂಥರ ಕಿಕ್ ಕೊಡ್ತಿತ್ತು. ಏನಪ್ಪಾ, ನಾವು ಈ ತರ ಥಿಯೇಟರ್, ನಾವು ಈ ತರ ಹೀರೋ ತರ ಆಗ್ಬೇಕು, ಇಲ್ಲ ವಿಲನ್ ತರ ಆಗ್ಬೇಕು, ಈ ತರ ಒಂದು ಕನಸು ಹೊತ್ಕೊಂಡು ಸುಮಾರು ದಿನಗಳ ಕಾಲ ಶ್ರಮಿಸ್ತೀವಿ ಅಲ್ಲೇ ಹಳ್ಳಿಯಲ್ಲೇ. SSLC ಫೇಲ್ ಆದ ತಕ್ಷಣ ಕೂಲಿ ಕೆಲಸ ನಾಲಿ ಕೆಲಸ ಮಾಡ್ಕೊಂಡು ಊರಲ್ಲೇ ಇದ್ವಿ. ಅದಾದ ನಂತರ ಸ್ನೇಹಿತರೆ, ಆ ಸಂದರ್ಭಕ್ಕೆ ಒಂದು ಪತ್ರಿಕೆಯಲ್ಲಿ ಮೂವಿ ಟೆಕ್ನಿಕ್ಸ್ ಅಂತೇಳಿ ಒಂದು ಸಂಸ್ಥೆ ಆಕ್ಟಿಂಗ್ ಕೋರ್ಸು ಮತ್ತೆ ನಿರ್ದೇಶಕ ಮತ್ತೆ ಏನ್ ಎಲ್ಲಾ ಕೋರ್ಸ್ಗಳು ಇರ್ತಾವ ಅದ್ರಲ್ಲಿ. ಆ ಒಂದು ಇದು ಪತ್ರಿಕೆಯಲ್ಲಿ ನೋಡ್ತೀನಿ. ನೋಡಾದ್ಮೇಲೆ ಅದಕ್ಕೊಂದು ಲೆಟರ್ ಬರಿತೀನಿ. ಅವಾಗೆಲ್ಲ ಫೋನ್ ಲ್ಯಾಂಡ್ಲೈನ್ ಇದು ಏನೋ STD ಬೂತ್ ನಿಂದ ಕಾಲ್ ಮಾಡ್ಬೇಕಾಗಿತ್ತು. ಮಾಡ್ತೀನಿ, ನೀವು ಏನಾದ್ರು ಬರ್ಬೇಕಂದ್ರೆ 1000 ರೂಪಾಯಿ DD ಕಟ್ಟಿ, ಅದಾದ್ಮೇಲೆ ನಿಮಗೆ ಅಲ್ಲಿ ಇದ್ದಲ್ಲೇ ನಿಮ್ಮೂರಲ್ಲೇನೆ ನೀವು ಮನೆಯಲ್ಲೇನೆ ಕಲಿಬಹುದು ಆಕ್ಟಿಂಗ್ ಕೋರ್ಸ್, ಬುಕ್ಗಳೆಲ್ಲ ಕಳಿಸ್ತೀವಿ ಅಂತ ಹೇಳಿದ್ರು. ಅದಾದ್ಮೇಲೆ ಹೆಂಗು ನಮ್ಗೆ ಸಿನಿಮಾ ಹುಚ್ಚಲ್ಲ, ಕಷ್ಟಪಟ್ಟು ಕೂಡಿಟ್ಟು 10-20 ಈ ತರ ಕಷ್ಟಪಟ್ಟು ದುಡ್ಡು ಎಲ್ಲ DD ಹಾಕ್ತೀನಿ. ಹಾಕಾದ್ಮೇಲೆ ಅಲ್ಲಿಂದ ಒಂದಿಷ್ಟು ಪುಸ್ತಕಗಳು ಬರ್ತವೆ. ಒಂದು 10-15 ಪುಸ್ತಕ ಕಳಿಸ್ತಾರೆ. ಆ ಪುಸ್ತಕ ನೋಡ್ತೀನಿ. ಸಿನಿಮಾ ನಾನು ಇಮ್ಯಾಜಿನೇಷನ್ ಮಾಡ್ಕೊಂಡಿರೋದಕ್ಕೂ ಆ ಪುಸ್ತಕದಲ್ಲಿ ಆಡ್ ಆಗಿರ್ತಕ್ಕಂಥ ಅಂಶಕ್ಕೂ ಬಹಳ ಭಿನ್ನ ಅನಿಸ್ತು. ಬಹಳ ವ್ಯತ್ಯಾಸಗಳಿತ್ತು. ಆ ಬುಕ್ ನೋಡಿದ ತಕ್ಷಣ ಸಿನಿಮಾ ಅಂದ್ರೆ ಸಾಮಾನ್ಯ ಅಲ್ಲ ಅಂತ ಅನ್ಸಿದ್ದು ಅವಾಗ ನನಗೆ. ಅವಾಗ ತಿಳಿತು ಆಕ್ಟಿಂಗ್ ಅಂದ್ರೆ ಏನು ಅದು ಎಷ್ಟು ಇಂಟ್ರೆಸ್ಟ್. ನಾನು ಸ್ಕೂಲ್ ಪುಸ್ತಕಗಳನ್ನೇ ಅಷ್ಟೊಂದು ಇಂಟ್ರೆಸ್ಟ್ ಇಂದ ಓದ್ಲಿಲ್ಲಪ್ಪ. ಅಂತ ಒಂದು ಇಂಟ್ರೆಸ್ಟ್ ಇಂದ ಬಹಳ ಕುತೂಹಲದಿಂದ ಆ ವಿಷಯಗಳನ್ನ ಚಾರ್ಲಿ ಚಾಪ್ಲಿನ್ ಅವ್ರ ಬಗ್ಗೆ, ರಜನಿಕಾಂತ್ ಅವ್ರ ಬಗ್ಗೆ, ದೊಡ್ಡ ನಟರುಗಳ ಬಗ್ಗೆ
ಧೈರ್ಯ ಆತ್ಮಸ್ಥೈರ್ಯ ತುಂಬತಕ್ಕಂಥದ್ದು, ಕಲೆನ ಯಾವ ರೀತಿ ಬಿಲ್ಡ್ ಮಾಡ್ಕೋಬೇಕು ಅನ್ನೋದು ಅದ್ರ ಸಂಪೂರ್ಣ ಅದ್ರೊಳಗಡೆ ಮಾಹಿತಿ ಇತ್ತು. ಅದನ್ನೆಲ್ಲ ಕಲ್ತು ಅದಾದ್ಮೇಲೆ ಬೆಂಗಳೂರಿಗೆ ಬಂದು ಪ್ರಾಕ್ಟಿಕಲ್ ಕ್ಯಾಂಪ್ ಅಂತ ಹೇಳಿ ಮಾಡ್ತಿದ್ರು, ಅದ್ರಲ್ಲೂ ಕೂಡ ಪಾಸ್ ಆದೆ ನಾನು. ಅದಾದ್ಮೇಲೆ ಸರ್ಟಿಫಿಕೇಟ್ ಕೊಡ್ತಾರೆ, ನಾನು ಪಾಸ್ ಆಗ್ತೀನಿ ಅದ್ರಲ್ಲಿ. ಪಾಸ್ ಆದ್ಮೇಲೆ ಇದು 2002-03 ಇದು. ಅದಾದ್ಮೇಲೆ ಸ್ನೇಹಿತರೆ ಸಿನಿಮಾ ಹುಚ್ಚು ಬಿಡ್ಲಿಲ್ಲ. ಯಾವ್ದೋ ಒಂದು ಆಫರ್ ಕೊಡ್ತಾರೆ ಆ ಸಂದರ್ಭದಲ್ಲಿ, ಯಾವ್ದೋ ಒಂದು ಮೂವಿಗೆ. ನನಗೆ ಆ ಸಂದರ್ಭಕ್ಕೆ ಬೆಂಗಳೂರು ಗೊತ್ತಿಲ್ಲ, ಏನು ಗೊತ್ತಿಲ್ಲ. ಅದ್ ಬಂದು ಸಡನ್ ಆಗಿ ಎಲ್ಲಿ ಹೋಗ್ಬೇಕು ಏನು ಒಂದು ಗೊತ್ತಾಗ್ಲಿಲ್ಲ. ಈಗ ನನಗೆ ಏನು ಗೊತ್ತಾಗದೆ ಇರೋದಕ್ಕೆ ನಾನು ಆ ಅವಕಾಶ ವಂಚಿತನಾಗ್ಬಿಡ್ತೀನಿ. ಅದಾದ್ಮೇಲೆ ನಂತರ ಅಲಿದಾಟ ಶುರುವಾಗುತ್ತೆ. ನಾನು ರಕ್ಷಣಾ ವೇದಿಕೆಯಲ್ಲಿ ಸೇರ್ಕೊಂತೀನಿ, ಮತ್ತೊಂದು ಯಾರ ಜೊತೆ ಓಡಾಡ್ತೀನಿ, ಎಲ್ಲರ ಜೊತೆ ಓಡಾಡಿ ಎಲ್ಲಾ ಸಂಪರ್ಕಗಳನ್ನ ಪಡ್ಕೊಂತೀನಿ. ಒಂದಿಷ್ಟು ಕೆಲ್ಸಕ್ಕೆ ಬರಲ್ಲ, ಒಂದಿಷ್ಟು ಕೆಲ್ಸಕ್ಕೆ ಬರುತ್ತೆ. ಆ ಸಮಯದಲ್ಲಿ ಎಷ್ಟೋ ಕಷ್ಟಗಳು ಯಾತನೆಗಳು ಅನುಭವಿಸ್ತೀನಿ. ಅದಾದ ನಂತರ ಮತ್ತೆ ಊರಿಗೆ ಹೋಗ್ತೀನಿ ಬರ್ತೀನಿ, ಇದೇ ತರ ನಡೆಯುತ್ತೆ. ಮತ್ತೆ ಇಲ್ಲೇನು ಕೆಲಸ ಕಾರ್ಯಗಳಿಲ್ಲ, ಏನೋ ಒಂದಿಷ್ಟು ತರ್ಬೇಕು, ಇವನ್ 4 ದಿನ ಇರ್ಬೇಕು, ಮತ್ತೆ ಓಡ್ಬೇಕು. ಮತ್ತೆ ಅದು ಎಂತಲ್ಲಿ ಇರ್ತಿದ್ದೆ ಅಂತಂದ್ರೆ, ನಮ್ಮ ಉತ್ತರ ಕರ್ನಾಟಕದಿಂದ ಗಾರಿ ಕೆಲಸ ಮಾಡಕ್ ಬರ್ತಾರಲ್ಲ, ಅವ್ರ ಹತ್ರ ನಾನು ಅಲ್ಲಿ ಇಲ್ಲಿ ಏನೋ ಒಂದ್ ಸ್ವಲ್ಪ ರಿಕ್ವೆಸ್ಟ್ ಮಾಡ್ಕೊಂಡು ಅಲ್ಲಿ ಇಲ್ಲಿ ಉಳ್ಕೊಂತಿದ್ದೆ. ಅಲ್ಲೊಂದ್ 4 ದಿನ, ಅಲ್ಲೊಂದ್ 4 ದಿನ, ಈ ರೀತಿ ಎಲ್ಲ ಉಳ್ಕೊಂಡು ಜನರ ಸಂಪರ್ಕ ಮಾಡ್ಕೊಂಡು ಗಾಂಧಿನಗರಕ್ಕೆ ಹೋಗೋದು, ಬರೀ ನಡ್ಕೊಂಡೆ ಓಡಾಡೋದು. ಎಷ್ಟೇ ಕಿಲೋಮೀಟರ್ ದೂರ ಇರ್ಲಿ ನಡ್ಕೊಂಡೆ ಓಡಾಡೋದು. ಎಷ್ಟೋ ಆಡಿಷನ್ ಹೋಗಿ ಆಡಿಷನ್ ಕೊಡ್ತೀನಿ. ಆಡಿಷನ್ ಕೊಟ್ಟಾಗ ಸೆಲೆಕ್ಟ್ ಆಗ್ತೀನಿ. ಮತ್ತೆ ನನಗೆ ಕೇಳ್ತಾರೆ, ನಿನಗೆ ಕಾರ್ ಓಡ್ಸಕ್ ಬರುತ್ತಾ, ಬೈಕ್ ಇದೆಯಾ, ಶೂಸ್ ಇದಾವ, ಇವೆಲ್ಲ ಅವ್ರು ಕೇಳಿದ್ ಯಾವ್ದು ಇರ್ತಿರ್ಲಿಲ್ಲ. ಮತ್ತೆ ನಾನು ರಿಜೆಕ್ಟ್ ಆಗಿ ಹೋಗ್ತೀನಿ. ಇದೇ ರೀತಿ ನನ್ನ ಪಯಣ ಸಾಗ್ತಾ ಹೋಗುತ್ತೆ. ಹಿಂಗಾದ್ರೆ ನಾನು ಮುಂದೆ ಏನ್ ಮಾಡೋದು ಅಂತ ಯೋಚನೆ ಮಾಡ್ತೀನಿ. ಸ್ವಲ್ಪ ದಿನ ಊರಲ್ಲಿ ಇರ್ತೀನಿ. ಅದೇ ಸಂದರ್ಭಕ್ಕೆ ರವಿಚಂದ್ರನ್ ಸರ್ಗೆ ಒಂದು ಲೆಟರ್ ಬರೀತೀನಿ. ಯಾರೋ ಒಬ್ರು ಪುಣ್ಯಾತ್ಮರು ಅವರ ಒಂದು ಆಫೀಸ್ ವಿಳಾಸನ ನನಗೆ ಕೊಟ್ಟಿರ್ತಾರೆ. ಅದನ್ನ ತಗೊಂಡ್ ಹೋಗಿ ಊರಲ್ಲೇ ಒಂದು ಲೆಟರ್ ಬರೀತೀನಿ. ಹಿಂಗೆ ನಾನು ಪಲ್ಟಿ ಹೊಡಿತೀನಿ, ಹಿಂಗ್ ಇದು ಮಾಡ್ತೀನಿ, ಅದು ಮಾಡ್ತೀನಿ, ಏನೇನೋ ಮಾಡ್ತೀನಿ, ನೀವು ಅವಕಾಶ ಕೊಟ್ರೆ ನಾನು ಮಾಡ್ತೀನಿ, ದಯವಿಟ್ಟು ನನ್ನ ಬದುಕಿನ ಒಂದು ದಾರಿ ಮಾಡ್ಕೊಡ್ರಿ, ನಿಮ್ ಮೇಲೆನೆ ನಂಬಿಕೆ ಇಟ್ಕೊಂಡು ಕಾಯ್ತಾ ಇರ್ತೀನಿ ಅಂತ ಒಂದು ಲೆಟರ್ ಬರೀತೀನಿ. ರಿಟರ್ನ್ ಒಂದು ಅವಾಗೆಲ್ಲ ಪತ್ರ ಅಲ್ಲ, ಆ ಪತ್ರ ಬರಿಬೇಕಾದ್ರೆ 10-15 ದಿನ ಟೈಮ್ ತಗೊಳ್ತಿತ್ತು. ಅವಾಗ ಹೋಗಿ ಅದು ಮುಟ್ಟಿ ಅದಾದ್ಮೇಲೆ ನನಗೆ ರಿಟರ್ನ್ ಒಂದು ಲೆಟರ್ ಬರುತ್ತೆ, ಪೋಸ್ಟ್ ಕಾರ್ಡ್ ಬರುತ್ತೆ. ಬಂದಾದ ತಕ್ಷಣ ನಾನು ನೋಡ್ತೀನಿ, ಎಷ್ಟು ಖುಷಿ ನನಗೆ. ಏನೋ ಒಂದು ನನಗೆ ಅವಕಾಶ ಸಿಗ್ತಾ ಅನ್ನೋ ತರ ಒಂದು ಫೀಲ್ ಆಗುತ್ತೆ. ಬಹಳ ದಿನಗಳ ಕಾಲ ಅದನ್ನ ಮನೆಯಲ್ಲೇ ಜೋಪಾನವಾಗಿ ಇಟ್ಟಿದ್ದೆ. ಆಕಸ್ಮಿಕವಾಗಿ ನಮ್ಮ ಗುಡಿಸಲ್ ಮನೆಯಲ್ಲಿ ಇತ್ವಲ್ಲ, ಆ ಗುಡಿಸಲ್ ಮನೆಯಲ್ಲಿ ಆಕಸ್ಮಿಕವಾಗಿ ಬೆಂಕಿ ತಗಲಿ ಆ ಗುಡಿಸಲ್ ಸುಟ್ಟಾಗ ಅದೆಲ್ಲೋ ಸುಟ್ಟೋಗಿ ಮಿಸ್ ಆಗ್ಬಿಡುತ್ತೆ. ರವಿಚಂದ್ರನ್ ಸರ್ ಬರ್ದಿದ್ರು ಏನಂತ, ನೋಡಪ್ಪ ಈಗ ನಾ ಕೆಲಸ ಮಾಡ್ತಾ ಇಲ್ಲ, ನೀನ್ ಬೇರೆ ಕೆಲಸ ನೋಡ್ಕೋ ಅಂತೇಳಿ ಬರ್ದ್ಬಿಟ್ಟು ಕೆಳಗಡೆ ಅವ್ರು ಸಿಗ್ನೇಚರ್ ಹಾಕಿ ಕಳಿಸ್ತಾರೆ, ರವಿಚಂದ್ರನ್ ಅಂತೆ. ಬಟ್ ಅದ್ ನೋಡಿದಾಗ, ಪತ್ರ ಬಂದಾಗ ಬಹಳ ಖುಷಿಯಾಗಿತ್ತು. ಅದನ್ನ ನಿನ್ನ ಬೇರೆ ಕೆಲಸ ನೋಡ್ಕೊ ಅಂತ ಬರ್ದದ್ ನೋಡಿದಾಗ ಬಹಳ ಬೇಜಾರಾಗ್ತಿತ್ತು. ಪತ್ರ ಬರ್ದಕ್ಕೂ ಉತ್ತರ ಬಂದಿದೆಯಲ್ಲ ಅಂತೇಳಿ ಒಂದು ಸಮಾಧಾನ ಮಾಡ್ಕೊಂಡು ಕಡೆಗೆ ಆ ಪತ್ರನ ಜೋಪಾನವಾಗಿ ಇಟ್ಟಿರ್ತೀನಿ. ಆಕಸ್ಮಿಕವಾಗಿ ಬೆಂಕಿಯಲ್ಲಿ ಅದು ಸುಟ್ಟೋಗುತ್ತೆ. ಅದಾದ್ಮೇಲೆ ಮತ್ತೆ ಬೆಂಗಳೂರಿಗೆ ಬರ್ತೀನಿ. ಬೆಂಗಳೂರಿಗೆ ಬಂದ ತಕ್ಷಣ ನಮ್ಮ ಇವರು ಕಾಶಿನಾಥ್ ಸರ್ ಕಡೆ ಹೋಗ್ತೀನಿ. ಅವ್ರ ಮನೆಗೆ ಹೋಗಿ ಕೇಳ್ಕೊತೀನಿ, ಸರ್ ನನಗೊಂದು ಅವಕಾಶ ಕೊಡಿ ನಿಮ್ಮ ಸಿನಿಮಾದಲ್ಲಿ ಅಂತ ಕೇಳ್ಕೊತೀನಿ. ಅವರು ಕಾಶಿನಾಥ್ ಸರ್ ಹೇಳ್ತಾರೆ, ಮಲಗಿದ್ರು, ಆ ಪಾಪ ಕೆಲಸ ಮಾಡೋ ಹೆಣ್ಮಗಳು ಹೋಗಿ ಎಬ್ಸ್ಕೊಂಡ್ ಬನ್ನಿ ಅಂತ ರಿಕ್ವೆಸ್ಟ್ ಮಾಡ್ಕೊಂಡಾಗ ಅವ್ರು ಎಬ್ಸ್ಕೊಂಡ್ ಬಂದು ಕಿಟಕಿಯಲ್ಲಿ ಬಂದು ಮಾತಾಡ್ತಾರೆ. ಏನಪ್ಪಾ ಅಂತಂದ್ರು. ಅದಾದ್ಮೇಲೆ ನಾನು ಹೇಳ್ತೀನಿ, ಸರ್ ನನಗೊಂದು ಸಿನಿಮಾದಲ್ಲಿ ಅವಕಾಶ ಕೊಡ್ರಿ, ಹೋಗಯ್ಯ ಹೊಟ್ಟೆಪಾಡ್ ನೋಡ್ಕೊಳ್ ಹೋಗಯ್ಯ ಅಂತೇಳಿ ಸರಿಯಾಗಿ ಉಗಿದ್ಬಿಟ್ಟು ಕಳಿಸ್ತಾರೆ. ಅದಾದ್ಮೇಲೆ ನನ್ಗೆ ಯಾವ ರೀತಿ ದಾರಿಗಳು ಗೊತ್ತಿಲ್ಲ, ಏನ್ ಮಾಡ್ಬೇಕು ಗೊತ್ತಿಲ್ಲ. ಕೆಲವ್ರು ಏನನ್ನೋರು ರೌಡಿಸಮ್ ಸೇರ್ಕೋ, ಅಲ್ಲಿಂದ ನೀನು ಸಿನಿಮಾ ಈಸಿಯಾಗಿ ಸೇರ್ಕೋಬಹುದು. ಇನ್ನೊಬ್ರು ಹೇಳೋರು ಅಲ್ಲಿ ದರೋಡೆ ಮಾಡೋಣ, ಆ ದುಡ್ಡಿದ್ರೆ ನೀನ್ ಸಿನಿಮಾದಾಗ ಸೇರ್ಕೊಳಕ್ ಸಾಧ್ಯ, ದರೋಡೆ ಮಾಡೋಣ ಬಾ, ಏನೆಲ್ಲ ಎಷ್ಟೆಲ್ಲಾ ಬಂದು ಆಫರ್ಗಳು. ಬ್ಯಾಡದ್ರ ಕತೆ. ನನ್ನ ಒಂದು ವೇ ಬೇರೆ ಇತ್ತು, ಇದ್ಯಾವುದೂ ಆಗಿರ್ಲಿಲ್ಲ. ನಾನು ಸಿನಿಮಾದಲ್ಲಿ ಸೇರ್ಕೋಬೇಕು, ಪ್ರಾಮಾಣಿಕನಾಗಿರ್ಬೇಕು ಅನ್ನೋ ಒಂದು ಪ್ರಯತ್ನ ನಿರಂತರವಾಗಿ ಅಲ್ಲಿಂದ ಇಲ್ಲಿ ಗಂಟನು ಅದೇ ಪ್ರಯತ್ನದಲ್ಲಿ ಇದೀನಿ. ಒಂದು ಏನಪ್ಪಾ ಅಂತ ಬೇಜಾರಾಗುತ್ತೆ ಅಂತಂದ್ರೆ, ಅಲ್ಲಿ ಏನ್ ನಾವು ಇಮ್ಯಾಜಿನೇಷನ್ ಮಾಡ್ಕೊಂಡಿರ್ತೀವಿ ಊರಲ್ಲಿ ಇರ್ಬೇಕಾದ್ರೆ, ಆ ಇಮ್ಯಾಜಿನೇಷನ್ ಈ ಬೆಂಗಳೂರಿಗೆ ಬಂದಾಗ, ಇಲ್ಲಿ ವಾತಾವರಣ ನೋಡಿದಾಗ, ಸಿನಿಮಾ ಒಂದು ಶೂಟಿಂಗ್ ನೋಡಿದಾಗ ಅದು ಯಾವ್ದು ಇರ್ಲಿಲ್ಲ. ಫಸ್ಟ್ ಟೈಮ್ ಯಾವ್ದೋ ಒಂದು ಸೀರಿಯಲ್ಗೆ ನನ್ಗೆ ಅವಕಾಶ ಸಿಗುತ್ತೆ ಸ್ನೇಹಿತರೆ. ದೊಡ್ಡದಾಗಿ ಏನೋ ಮಾಡ್ಬಿಡ್ತೀನಿ ಅಂತ ಬಂದು ಆಕ್ಟಿಂಗ್ ನಿಂದಿರ್ತೀನಿ. ಆ ಸೀರಿಯಲ್ ಹೆಸರು ಮರ್ತೋದೆ, ಈ ಕನ್ನಡದಲ್ಲಿ ಬರ್ತಿತ್ತು. ಆ ಸೀರಿಯಲ್ಗೆ ಒಂದು ಪಾತ್ರ ಕೊಟ್ಟಿದ್ರು, ಒಂದು ಸಣ್ಣ ಡೈಲಾಗ್ ಹೇಳಿದ್ರು, ಒಂದು ಮೈಕ್ ಹಾಕಿದ್ರು. ಒಳಗಡೆ ಮೈಕ್ ಹಾಕಿದಾಗನೆ ಆಡ್ಬಿಟ್ಟು ಠಕ ಹೊಡ್ಕೊಂತಿತ್ತು. ಅಲ್ಲಿ ಡೈರೆಕ್ಟರ್ ಅಲ್ಲಿ ಕೂತ್ಕೊಂಡು, ಯಾಕೋ ಅಷ್ಟೇ ಇದೇ ಹೊಡ್ಕೊಂತ ಇದೆ ನಿಂದು ಅಂತ ಹೇಳಿ ಅವರು ಧೈರ್ಯ ತುಂಬ್ತಿದ್ರು. ಆತರ ಎಲ್ಲ ಅಂದ್ರೆ ಭಯ ಅಷ್ಟ ಆಗೋದು. ಅಲ್ಲಿ ಏನೇನೋ ಅನ್ಕೊಂಡ್ಬಿಟ್ಟಿರ್ತೀವಿ, ಇಲ್ಲಿ ಬಂದ ತಕ್ಷಣ ಏನೇನೋ ಹಬ್ಬ ಅಂತ ಅದೆಲ್ಲ ಆಗ್ತಾ ಹೋಗ್ತಾ, ಜೊತೆಗೆ ಎಷ್ಟೋ ತಂಡಗಳಲ್ಲಿ ಅಡಿಗೆ ಮಾಡೋನಾಗಿ, ಟೀ ಕಾಫಿ ಕೊಡೋನಾಗಿ, ಜೊತೆಗೆ ಸೆಟ್ ಬಾಯ್ ಆಗಿ ಎಷ್ಟೆಲ್ಲ ಕೆಲಸ ಮಾಡ್ತೀನಿ. ಗಾರ್ಮೆಂಟ್ಸ್ ಗಳಲ್ಲಿ ಕೆಲಸ ಮಾಡ್ಕೊಂಡು ಮತ್ತೊಂದು ಸ್ನೇಹಿತರ ಜೊತೆಲಿ ಇದ್ದು ಸಿನಿಮಾ ಪಯಣ ಬಹಳ ಹೇಳತೀರದು.
ಈಗ ಕೊನೆಗೆ ಒಂದು ಸಿನಿಮಾ ಮಾಡಿದೀನಿ ಚೀಸವ್ ಕನ್ಯಾಕುಮಾರಿ ಅಂತೇಳಿ. ರಾಘವೇಂದ್ರ ಅವರು ಹೀರೋ, ನಿವಿಷ್ಕಾ ಪಾಟೀಲ್ ಅಂತೇಳಿ ಹೀರೋಯಿನ್. ಸುಮಾರು 6 ವರ್ಷಗಳಿಂದ ಸಿನಿಮಾ ಮಾಡ್ತಾನೆ ಇದೀವಿ. ಯಾಕಂದ್ರೆ ಸ್ವಲ್ಪ ಮಧ್ಯೆ ಗ್ಯಾಪ್ ಅಲ್ಲಿ ಕೊರೋನಾ ಮತ್ತೆ ಆರ್ಥಿಕತೆ ಇವೆಲ್ಲ ಸಮಸ್ಯೆಗಳಾಗಿ ಹೆಂಗೋ ಮಾಡಿ ಸಿನಿಮಾ ಮಾಡಿದೀವಲ್ಲ ಅನ್ನೋ ಒಂದು ತೃಪ್ತಿ ನಮಗಿದೆ. ಆದಷ್ಟು ಬೇಗ ನಿಮ್ ಮುಂದೆ ಆ ಸಿನಿಮಾ ತರೋ ಒಂದು ಪ್ರಯತ್ನ ಮಾಡ್ತಾ ಇದೀವಿ. ಓಕೆ ವೀಕ್ಷಕರೇ, ನಾನು ಮತ್ತೆ ಮುಂದಿನ ವಿಡಿಯೋದಲ್ಲಿ ನನ್ನ ಇನ್ನು ಸಿನಿಮಾ ಜರ್ನಿಯ ಬಗ್ಗೆ, ಸಿನಿಮಾ ಪ್ರಯಾಣದ ವಿಷಯಗಳನ್ನ ನಿಮ್ಮೊಂದಿಗೆ ಹಂಚ್ಕೊಂತೀನಿ. ಅಲ್ಲಿಗಂಟ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ವಿಡಿಯೋ ಇಷ್ಟ ಆದ್ರೆ ಶೇರ್ ಮಾಡಿ, ನಿಮ್ ಫ್ರೆಂಡ್ಸ್ಗೂ ಶೇರ್ ಮಾಡಿ, ಲೈಕ್ ಮಾಡ್ರಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ಮುಖಾಂತರ ತಿಳಿಸಿ. ದಯವಿಟ್ಟು ನಮಗೆ ಸಪೋರ್ಟ್ ಮಾಡೋದನ್ನ ಮರಿಬೇಡ್ರಿ. ನನ್ನ ಅನುಭವ ನಿಮ್ಮೊಂದಿಗೆ ಹಂಚ್ಕೊಳ್ಳೋ ಒಂದು ಪ್ರಯತ್ನ ಮಾಡ್ತಾ ಇದ್ದೀನಿ ಕಲಾವಿದರ ಕನಸು ಒಂದು ವೇದಿಕೆಯಿಂದ. ಈ ಕಲಾವಿದರ ಕನಸು ಯೂಟ್ಯೂಬ್ ವೇದಿಕೆಯಿಂದ ನನ್ನ ಅನುಭವದ ಒಂದಿಷ್ಟು ಸಿಹಿ ಕೈಗಳನ್ನ ನಿಮ್ಮೊಂದಿಗೆ ಹಂಚ್ಕೊಳ್ಳೋ ಒಂದು ಪ್ರಯತ್ನ ಮಾಡ್ತೀನಿ ಸ್ನೇಹಿತರೆ. ಓಕೆ ಸ್ನೇಹಿತರೆ, ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿಗಂಟ ಟೇಕ್ ಕೇರ್, ಬಾಯ್ ಬಾಯ್.